ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಕ್ಯಾನ್ಸರ್ ರೋಗಿಗಳಿಗೆ ಯಶಸ್ವಿ ಚಿಕಿತ್ಸೆ ನೀಡುವುದರ ಮೂಲಕ ಖ್ಯಾತಿ ಹೊಂದಿರುವ ಎಚ್ಸಿಜಿ ಆಸ್ಪತ್ರೆ ಈಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ತೆರೆದಿದೆ. ನಗರದ ಮಾಗಡಿ ರಸ್ತೆಯಲ್ಲಿ ಅತ್ಯಾಧುನಿಕ ಸೌಲಭ್ಯ ಇರೋ 225 ಹಾಸಿಗೆಗಳ ಸುಸಜ್ಜಿತ ಸ್ಪೆಷಾಲಿಟಿ ಆಸ್ಪತ್ರೆ ಲೋಕಾರ್ಪಣೆಗೊಂಡಿದೆ. ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಈ ಆಸ್ಪತ್ರೆಯನ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಉದ್ಘಾಟಿಸಿದ್ರು. ರಾಘವೇಂದ್ರ ರಾಜ್ಕುಮಾರ್ ಕೂಡ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಪುನೀತ್, ಜೀವನ ಶೈಲಿ ಬದಲಾಗ್ತಿದ್ದಂತೆ ರೋಗಿಗಳು ಹೆಚ್ಚಾಗ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸೂಪರ್ ಸ್ಪೆಷಾಲಿಟಿಯಂತಹ ಆಸ್ಪತ್ರೆಗಳು ಅತ್ಯವಶ್ಯಕ ಅಂದ್ರು. ಪೋಷಕರನ್ನ ಹುಡುಕೊಂಡು ಬಂದಿದ್ದ ಇಬ್ಬರು ಪುಟ್ಟ ಮಕ್ಕಳು ದಾರಿ ತಪ್ಪಿ ಕಂಗಾಲಾಗಿದ್ರು. ಹೆತ್ತವರಿಂದ ದೂರವಾಗಿ ಮಲ್ಲೇಶ್ವರಂ 18ನೇ ಕ್ರಾಸ್ನಲ್ಲಿ ಕಣ್ಣೀರಿಡ್ತಾ ಇದ್ರು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ವರದಿಯ ಫಲಶ್ರುತಿಯಿಂದಾಗಿ ಮಕ್ಕಳು ಪೋಷಕರ ಮಡಿಲಿಗೆ ಸೇರಿದ್ದಾರೆ. ಇಂದಿನ ಒತ್ತಡದ ಬದುಕಿನಲ್ಲಿ ನೀರು ಆಫ್ ಮಾಡೋದು, ಗ್ಯಾಸ್ ರೆಗ್ಯುಲೇಟರ್ ಆಫ್ ಮಾಡೋದನ್ನೇ ಕೆಲವು ಸಲ ಮರೆತು ಬಿಡ್ತೇವೆ. ಇದರಿಂದ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತವೆ. ಆದರೆ ಇಂತಹ ಎಡವಟ್ಟುಗಳು ಇನ್ನು ಮುಂದೆ ಆಗದಂತೆ ತಡೆಯಬಹುದು. ಅದು ಹೇಗೆ ಅಂತೀರಾ? ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಇದನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನೀರ್ ನಿಲ್ಲಿಸೋದು, ಗ್ಯಾಸ್ ರೆಗ್ಯುಲೇಟರ್ ಆಫ್ ಮಾಡೋ ವಿಚಾರದಲ್ಲಿ ಜನ ಪದೇ ಪದೇ ಯಾಮಾರ್ತಾನೆ ಇರ್ತಾರೆ. ಈ ಸಣ್ಣ ತಪ್ಪಿನಿಂದ ಸಾಕಷ್ಟು ಅನಾಹುತಗಳು ಸಂಭವಿಸಿವೆ. ಆದರೆ ಇನ್ಮುಂದೆ ಹೀಗಾಗದಂತೆ ತಡೆಯಲು ಕೆಆರ್ಪುರಂ ಸಮೀಪದ ರೇವಣ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹೊಸ ಮಾರ್ಗವನ್ನ ಕಂಡುಹಿಡಿದಿದ್ದಾರೆ. ನೀರು ಬಿಂದಿಗೆ ತುಂಬಿದ ಕ್ಷಣ ನೀರು ವೇಸ್ಟ್ ಆಗದಂತೆ ಕೊಳವೆಯಿಂದ ನೀರು ನಿಂತು ಹೋಗುತ್ತೆ. ಯಾರ ಸಹಾಯವೂ ಇಲ್ಲದೆಯೇ ವಿದ್ಯುತ್ ಡಿವೈಸ್ ಒಂದು ಈ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಗ್ಯಾಸ್ ರೆಗ್ಯುಲೇಟರ್ ಆಫ್ ಮಾಡದೆ ಅನಿಲ ಸೋರಿಕೆಯಾಗ್ತಾ ಇದ್ರೆ ಸ್ವಯಂ ಚಾಲಿತವಾಗಿಯೇ ಗ್ಯಾಸ್ ರೆಗ್ಯುಲೇಟರ್ ಅನ್ನ ಆಫ್ ಮಾಡುವಂತಹ ಡಿವೈಸ್ಗಳನ್ನು ಆವಿಷ್ಕಾರ ಮಾಡಿದ್ದಾರೆ. ಏನಾದರೂ ಒಂದು ಲೀಕೇಜ್ ಆಯಿತು, ಗ್ಯಾಸ್ ಲೀಕೇಜ್ ಎಲ್ಲಾದರೂ ಒಂದು ಕಡೆ ಗ್ಯಾಸ್ ಲೀಕೇಜ್ ಆಯಿತು ಅಂದಾಗ ರೆಗ್ಯುಲೇಟ್ರಲ್ಲಿ ನಾವು ಕಂಟ್ರೋಲ್ ವ್ಯಾಲ್ವ್ ಅನ್ನೋದನ್ನು ಫಿಕ್ಸ್ ಮಾಡಿರ್ತೀವಿ. ಸೊ ಅದ್ರ ಜೊತೆಗೆ ಒಂದು ಸೆನ್ಸರ್ ಇರುತ್ತೆ. ಎಲ್ಲಿಯಾದರೂ ಈಗ ಗ್ಯಾಸ್ ಪೈಪಲ್ಲೇ ಆಗಲಿ ಇಲ್ಲ ಸ್ಟವಲ್ಲೇ ಆನ್ ಮಾಡಿಬಿಟ್ಟು ಹೋಗಿರ್ತಾರೆ. ಸೊ ಆ ಥರ ಕಂಡೀಷನ್ಸಲ್ಲಿ ನಮ್ಮ ಸೆನ್ಸರ್ ಇರುತ್ತಲ್ಲ, ಅದು ಗ್ಯಾಸ್ನ ಸೆನ್ಸ್ ಮಾಡಿ ಅಲ್ಲಿ ಕಂಟ್ರೋಲ್ ವ್ಯಾಲ್ವಲ್ಲಿ ಆಫ್ ಮಾಡಿಬಿಡುತ್ತೆ. ಏನೋ ವಿಶೇಷ ಅಂದ್ರೆ ಈ ಡಿವೈಸ್ಗಳು 5-6 ಸಾವಿರ ರೂಪಾಯಿಗಳಲ್ಲಿ ಜನಸಾಮಾನ್ಯರ ಕೈಗೆಟಕುತ್ತವೆ. ಅಷ್ಟೇ ಅಲ್ಲ, ಸೌರಶಕ್ತಿ ಸಹಾಯದಿಂದ ಕಾರ್ಯನಿರ್ವಹಿಸಬಲ್ಲದು. ಪಂಪ್ಗೆ ನೀವು ವಾಟರ್ ಲೆವೆಲ್ ಇಂಡಿಕೇಟರ್ ಅಂತ ಒಂದು ಇನ್ಸ್ಟಾಲ್ ಮಾಡಿದ್ರೆ ನೀವು ಆನ್ ಮಾಡ್ಬಿಟ್ಟು ಹೋಗ್ತೀರಾ. ಆನ್ ಮಾಡ್ಬಿಟ್ಟು ಹೋಗಾದ್ಮೇಲೆ ನಿಮಗೆ ಮನೇಲಿ ಯಾವುದೇ ರೀತಿಯ ಕೆಲಸಗಳು ಇಲ್ಲ ಮರ್ತ್ಬಿಟ್ಟಿರ್ಬೋದು ಪಂಪ್ ಆನ್ ಮಾಡ್ಬೋದು ಅಂತ, ಅದು ಒಂದು ಲೆವೆಲ್ ರೀಚ್ ಆಗಿದ ತಕ್ಷಣ, ಟ್ಯಾಂಕ್ ಫುಲ್ ರೀಚ್ ಆಗಿದ ತಕ್ಷಣ ನೀವು ಆ ನೀರು ಸುರಿತಾ ಹೋಗುತ್ತೆ ಸರ್. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ಅಲ್ಲೊಂದು ಸೆನ್ಸರ್ ಇಡ್ತೀವಿ. ಆ ಸೆನ್ಸರ್ ಟಚ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಸರ್ ಪಂಪು. ಸೊ ದಟ್ ನೀವು ಬರೋ ಅವಶ್ಯಕತೆ ಇಲ್ಲ. ಈ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತಷ್ಟು ಜನೋಪಯೋಗಿ ಸಾಧನಗಳನ್ನ ಆವಿಷ್ಕಾರ ಮಾಡಿದ್ದು ಅವುಗಳನ್ನ ಪ್ರದರ್ಶನಕ್ಕಿಟ್ಟಿದ್ರು. ಒಟ್ನಲ್ಲಿ ಸಾಮಾಜಿಕ ಕಳಕಳಿಯುಳ್ಳ ಸಾಧನಗಳನ್ನ ಆವಿಷ್ಕಾರ ಮಾಡಿರೋ ಈ ವಿದ್ಯಾರ್ಥಿಗಳ ಕಾರ್ಯ ಶ್ಲಾಘನೀಯ. ಕೆಆರ್ಪುರಂನಿಂದ ನಾಸೀರ್, ಸುವರ್ಣ ನ್ಯೂಸ್.